ಮೇಲೆ ಇಂಥ ಕೆಲಸಗಳು ಏನ್ರಿ ಹೇಳೋದು ಇವ್ರನ್ನ? ಸ್ವಲ್ಪನಾದರೂ ಮನುಷ್ಯನಿಗಿರಬೇಕಾದ ಮಕ್ಕಳೊಂದಿಗೆ ನಡ್ಕೊಳ್ಬೇಕಾದ ಸಾಮಾನ್ಯ ಜ್ಞಾನ ಇಲ್ವಾ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಕಾಡ್ತಾವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಮೋಹನ್, ನೋಡಿ, ಹಾಸ್ಟೆಲ್ ಮುಖ್ಯಸ್ಥ ಈತನಿಂದ ಮಕ್ಕಳ ಮೇಲೆ 10 ರಿಂದ 13 ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಮೋಹನ್? ಹೌದು ಮಹಾದೇವ್, ಏನು 13 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಈ ಆರೋಪ ಕ್ರಿಶ್ಚಿಯನ್ ಹಾಸ್ಟೆಲ್ ಮುಖ್ಯಸ್ಥನಿಂದ ಬಾಲಕಿಯಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತ ಘಟನೆ ನಮ್ಮ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಮಾರುಗೊಂಡನಹಳ್ಳಿ ವ್ಯಾಪ್ತಿಯಲ್ಲೇ ನಡೆದಿದೆ. ಇನ್ನು ಕ್ರಿಶ್ಚಿಯನ್ ಹಾಸ್ಟೆಲ್ನ ಮುಖ್ಯಸ್ಥ ಏನಿದ್ದ ಇವನು 13 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಈ 13 ವರ್ಷ ಅಂದ್ರೆ ಏನು, ಸ್ಟೂಡೆಂಟ್ಸ್ ಏನಿರ್ತಾರೆ ಇವ್ರಿಗೆ ಧೈರ್ಯ ಅನ್ನೋದು ಕಡಿಮೆ ಇರುತ್ತೆ. ನಮ್ಗೆ ಅವ್ರಿಗೆ ಲೈಂಗಿಕ ಕಿರುಕುಳ ಕೊಟ್ರೆ ಅವ್ರ ಹತ್ರ ಯಾರ ಹತ್ರ ಹೇಳ್ಬೇಕು, ಇದಕ್ಕೆ ಯಾವ ರೀತಿ ಪರಿಹಾರ ತಗಬೇಕು, ಯಾರ ಹತ್ರ ಕಂಪ್ಲೇಂಟ್ ಮಾಡ್ಬೇಕು ಅನ್ನೋ ಒಂದು ಸ್ಪಷ್ಟ ಮೈಂಡ್ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಅದನ್ನೇ ಪಾಸಿಟಿವ್ ಆಗಿ ಅಂತ ಬಳಸ್ಕೊಂಡಂತ ಜನಗಳು ಈ ಚಿಕ್ಕ ಮಕ್ಕಳ ಮೇಲೆ ಅತಿ ಹೆಚ್ಚು ಲೈಂಗಿಕ ಕಿರುಕುಳ ಕೊಡೋದು, ಲೈಂಗಿಕ ದೌರ್ಜನ್ಯ ಮಾಡೋದು, ಇದು ದಿನದಿಂದ ದಿನಕ್ಕೆ ನಮ್ಮ ಸಮಾಜದಲ್ಲಿ ಹೆಚ್ಚಾಗ್ತಿರೋದು. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಏನಾಗ್ತಿದೆ ಅಂದ್ರೆ, ಈಗ ಏನು ಬುದ್ಧಿ ಹೇಳ್ಕೊಡ್ಬೇಕಾದಂತ ಶಿಕ್ಷಕರುಗಳೇ ಈ ತರ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ಕಿರುಕುಳ, ಲೈಂಗಿಕ ಅತ್ಯಾಚಾರ ಮಾಡೋದು ಒಂದು ಮುಂದೆ ಆದ್ರೆ, ಇನ್ನು ಅಲ್ಲಿಗೆ ಬರುವಂತ ವಿದ್ಯಾರ್ಥಿಗಳು ಹೇಗೆ ಜೀವನ ನಡೆಸಬೇಕು, ಏನು ಹಾಸ್ಟೆಲ್ ಅನ್ನೇ ನಂಬಿ ಕಳಿಸುವಂತ ತಂದೆ ತಾಯಿಗೆ ಇದಕ್ಕೆ ಸೂಕ್ತ ಉತ್ತರ ಏನು ಮನೆಯಲ್ಲಿ ಒಂದು ಸಾಕಾಗದೆ ಹಾಸ್ಟೆಲ್ ಅಲ್ಲಿ ಇರ್ಲಿ, ನಮ್ಮ ಮಗಳು ಚೆನ್ನಾಗಿ ಓದ್ಲಿ, ಜೀವನದಲ್ಲಿ ಮುಂದೆ ಬರ್ಲಿ ಅನ್ನೋ ಒಂದು ಭರವಸೆನ ಇಟ್ಕೊಂಡು ಏನು ಹಾಸ್ಟೆಲ್ಗೆ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡ್ತಾರೆ. ಇಂಥ ಪ್ರಕರಣಗಳು ಬಂದಾಗ ಸದ್ಯ ಏನು ವಿದ್ಯಾರ್ಥಿಗಳ ತಂದೆ ತಾಯಿಗೂ ಕೂಡ ಭಯ ಬರುವಂತ ಘಟನೆ. ಇನ್ನು ಸದ್ಯ ಈ ಆರೋಪಿ ಏನಿದ್ರು ಇವರನ್ನ ವಿಶ್ವನಾಥ ಪೊಲೀಸರು ವಶಕ್ಕೆ ಪಡೆದು ಇನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಮುಂದಿನ ತನಿಖೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಮಾದೇವ್.